ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ರು? ಇವತ್ತಿನ ಸಮಾಜ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಶಾಲಾ ಮಕ್ಕಳ ಕುಡಿಯುವ ಹಾಲಿನ ಮೇಲೂ ದುರುಳರ ಕೆಟ್ಟ ದೃಷ್ಟಿ ಬಿದ್ದು ಬಿಟ್ಟಿದೆ. ಹೌದು ಸ್ನೇಹಿತರೆ, ವಿಷಾದ ಅನ್ಸಿದ್ರು ಇದು ನಿಜ ಘಟನೆ. ಅಕ್ರಮವಾಗಿ ಶಾಲಾ ಮಕ್ಕಳ ಕ್ಷೀರ ಭಾಗ್ಯದ ಹಾಲಿನ ಪುಡಿಯನ್ನು ಸಂಗ್ರಹಿಸಿ ಮಹಾರಾಷ್ಟ್ರಕ್ಕೆ ಸಾಗಿಸಬೇಕು ಅಂತ ಪ್ರಯತ್ನ ಪಡಬೇಕಾದ್ರೆ ಪೊಲೀಸರು ದಾಳಿ ನಡೆಸಿಬಿಟ್ಟು ಆರೋಪಿಯನ್ನ ಬಂಧಿಸಿದ್ದಾರೆ. ಈ ಘಟನೆ ಬಾದಾಮಿ ತಾಲೂಕಿನ ಸೂಳಿಕೇರಿ ಬಳಿ ನಡೆದಿದೆ. ಕ್ಷೀರಭಾಗ್ಯ ಯೋಜನೆಯನ್ನು August 1, 2013 ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಾರಂಭಿಸಿತು. ಸರ್ಕಾರದ ಉದ್ದೇಶ ಏನಂತ ಅಂದ್ರೆ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ತಡೆಗಟ್ಟಬೇಕು ಅಂತ. ಬಾಗಲಕೋಟೆ ಸಿಇಎನ್ ಪೊಲೀಸರು ದಾಳಿ ನಡೆಸಿ ಆರೋಪಿ ಸಿದ್ದಪ್ಪ ಕಿಟ್ಲಿಯನ್ನು ಬಂಧಿಸಿ ಅಪಾರ ಪ್ರಮಾಣದ ಹಾಲಿನ ಪುಡಿ ಜೊತೆಗೆ ರಾಗಿ ಹಿಟ್ಟು, ಅಡುಗೆ ಎಣ್ಣೆ ಜೊತೆಗೆ ಬೊಲೆರೋ ವಾಹನ ಕೂಡ ಜಪ್ತಿ ಮಾಡಿದ್ದಾರೆ. ಸಿದ್ದಪ್ಪ ಕಿತ್ತಳಿ ಎಂಬುವರು ಮೂಲತಃ ಸುಳಿಕೇರಿ ಗ್ರಾಮದವನಾಗಿದ್ದು ಹುನಗುಂದ್ ಹಾಗೂ ಬಾದಾಮಿ ತಾಲೂಕಿನ ಶಾಲೆಗಳಿಗೆ ಹಾಲಿನ ಪೌಡರ್ ಸರಬರಾಜು ಮಾಡುವ ಸಬ್ ಲಿಂಕ್ದಾರನಾಗಿದ್ದ. ದಾಸ್ತಾನುಗಳನ್ನು ಶಾಲೆಗಳಿಗೆ ಸರಿಯಾಗಿ ಸರಬರಾಜು ಮಾಡದೆ ಅದರ ಮನೆಯ ಎದುರುಗಡೆ ಇರುವ ಶೆಡ್ ನಲ್ಲಿ ಹಾಲಿನ ಪೌಡರ್, ಅಡುಗೆ ಎಣ್ಣೆ, ರಾಗಿ ಹಿಟ್ಟು ಸಂಗ್ರಹ ಮಾಡಿ ಇಟ್ಟಿದ್ದ. ಒಟ್ಟು 18.14 ಲಕ್ಷ ರೂಪಾಯಿ ಮೌಲ್ಯದ ದಾಸ್ತಾನನ್ನು ಜಪ್ತಿ ಮಾಡಲಾಗಿದೆ. ಈ ಪ್ರಕರಣವನ್ನು ಭೇದಿಸಿ ಯಶಸ್ವಿಯಾದ ನಮ್ಮ ಪೊಲೀಸರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು.